ಡಾಕ್ಟರ್ ಜೀನು ಆಂಟನಿ, ಕನಕ ನಿಸರ್ಗ ಮನೆ, ಕಾಗಿನೆಲೆ, ಹಾವೇರಿ. ಸೊ ಇವತ್ತು ನಮ್ದು ಮಹಿಳೆಯರದು ಒಂದು ಸಮಸ್ಯೆ ಬಗ್ಗೆ ಡಿಸ್ಕಸ್ ಮಾಡ್ಲಿಕ್ಕೂ ಅದರಿಂದ ಹೊರಗೆ ಬರಕ್ಕೂ ಇರುವ ಕೆಲವೊಂದು ಮನೆಮದ್ದುಗಳು ಹೇಳಕ್ಕೇನೆ ವಿಡಿಯೋ ಇರೋದು. ಸೊ ಮಹಿಳೆಯರಲ್ಲಿ ಈ ಪೀರಿಯಡ್ಸು ಸ್ಟಾಪ್ ಆಗಿದ ನಂತರ ಮೆನೋಪೋಸ್ ಆದಮೇಲೆ ಅವರಿಗೆ ತುಂಬಾನೇ ಸಮಸ್ಯೆಗಳು ಬಾಡಿಯಲ್ಲಿ ತೋರಿಸುತ್ತೆ. ಅದು ತೋರಿಸೋದಕ್ಕೆ ಕಾರಣ ಏನು? ಈ ಮೆನೋಪೋಸ್ ಆದಮೇಲೆ ತುಂಬಾನೇ ಹಾರ್ಮೋನಲ್ ಇಂಬ್ಯಾಲೆನ್ಸ್ಗಳು ಬರುತ್ತೆ. ಈಸ್ಟ್ರೋಜನ್, ಟೆಸ್ಟೋಸ್ಟಿರಾನ್, ಇನ್ಸುಲಿನ್, ಇದೆಲ್ಲ ಒಂದು ಇಂಬ್ಯಾಲೆನ್ಸಿಗೆ ಬರುತ್ತೆ, ಎಲ್ಲರಿಗೂ ಬರುತ್ತೆ. ಸೊ ಅದು ಬರುವಾಗ ಅವರಲ್ಲಿ ಕೆಲವೊಂದು ಸಿಂಪ್ಟಮ್ಸ್ಗಳು ಬರುತ್ತೆ. ಏನೇನೆಲ್ಲ ಸಿಂಪ್ಟಮ್ಸ್ ಬರೋದು? ಕೆಲವರಿಗೆ ತುಂಬ ಮೂಡ್ ಸ್ವಿಂಗ್ಸ್ಗಳು ಬರುತ್ತೆ. ಸಡನ್ ಸಿಟ್ಟು ಬರೋದು, ಇಲ್ಲ ಬೇಗನೆ ಕೋಪ ಬರೋದು, ಇಲ್ಲ ಕೆಲವರು ಆಕ್ಟಿವ್ ಆಗಿ ಮುಂಚೆ ಆಕ್ಟಿವ್ ಆಗಿರೋರೆಲ್ಲ ತುಂಬ ಲೇಸಿ ಆಗಿ ಹೋಗೋದು, ಅಷ್ಟು ಆಕ್ಟಿವ್ ಇಲ್ಲದೆ ಇರೋ ಥರ ಕಾಣೋದು. ಮತ್ತು ಆನ್ಸೈಟಿ, ಭಯ ಬರೋದು, ಹಾಟ್ ಫ್ಲಶಸ್ ಬರೋದು, ಅಂದರೆ ಬಾಡಿ ಫುಲ್ ಬಿಸಿ ಬಿಸಿ ಅಂತ ಅನ್ಸೋದು. ಕೆಲವರಿಗೆ ಮಲಬದ್ಧತೆ ಸಮಸ್ಯೆ ಬರುತ್ತೆ, ಕೆಲವರಿಗೆ ಪೇಯ್ನು, ಮಂಡಿ ನೋವು, ಬ್ಯಾಕ್ ಪೇಯ್ನ್ ಆ ಥರ ಸ್ಟಾರ್ಟ್ ಆಗುತ್ತೆ. ಕೆಲವರಿಗೆ ನಿದ್ರೆಹೀನತೆ ಶುರುವಾಗುತ್ತೆ, ನಿದ್ರೆನೇ ಬರಲ್ಲ. ಸೊ ಈ ಥರ ತುಂಬಾ ಇಶ್ಯೂಸ್ಗಳು ಅವರಿಗೆ ಬರುತ್ತೆ. ಸೊ ಫಸ್ಟು ಇದು ಅವ್ರ ಜೊತೆಗೆ ಇರೋರು, ಅವ್ರ ಹಸ್ಬೆಂಡ್ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಅವರದು ಬೇಕಂತ ಮಾಡೋದಲ್ಲ, ಅವ್ರದ್ದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಅವ್ರಿಗೆ ಬಾಡಿಯಲ್ಲಿ ಹಾಗೆ ಬರ್ತಾ ಇರೋದು. ಸೊ ಮೆಂಟಲ್ ಸಪೋರ್ಟ್ ಅಂತದ್ದು ಅವರಿಗೆ ಕೊಡಬೇಕು, ಫಸ್ಟ್ನೇದು. ಎರಡನೇದು, ಆ ಟೈಮಲ್ಲಿ ನೀವು ಯಾವ ಥರ ಫುಡ್ಗಳು ತಗೊಂಡ್ರೆ ಇದರಿಂದ ಒಂದು 90% ಹೊರಗೆ ಬರೋಕ್ಕಾಗುತ್ತೆ ಅಂತ ಹೇಳ್ತೀವಿ. ಒಂದು 5 ಥರ ಫುಡ್ ಗ್ರೂಪ್ಸ್ ಬಗ್ಗೆ ನಮಗೆ ಇವತ್ತು ಡಿಸ್ಕಸ್ ಮಾಡೋಣ. ಫಸ್ಟ್ನೇ ಫುಡ್ ಗ್ರೂಪ್ ಅಂತ ಇರೋದು ಸಾಲ್ಯುಬಲ್ ಫೈಬರ್ಸ್ಗಳು. 2 ಥರ ಫೈಬರ್ಗಳಿದೆ. ಒಂದು ಇನ್ಸಾಲ್ಯುಬಲ್ ಫೈಬರ್ಗಳು, ಎರಡನೇದು ಸಾಲ್ಯುಬಲ್ ಫೈಬರ್ಸು. ಈ ಸಾಲ್ಯುಬಲ್ ಫೈಬರ್ ಇರೋದು ಏನಕ್ಕೆ? ಇದು ನಿಮ್ಮ ಕರಳಲ್ಲಿರುವ ಬ್ಯಾಕ್ಟೀರಿಯಾಗಳಿಗೆ ಆಹಾರ. ಸೊ ಈ ಬ್ಯಾಕ್ಟೀರಿಯಾಗೆ ನೀವು ಆಹಾರ ಕರೆಕ್ಟಾಗಿ ಕೊಡ್ತಾ ಇದೆ ಅಂದರೆ ಇದ್ರದ್ದು ಬೆನಿಫಿಟ್ ಏನಂದರೆ ನಿಮ್ಮ ಮೋಷನ್ ಕ್ಲಿಯರ್ ಆಗುತ್ತೆ. ಮಲಬದ್ಧತೆ ಸಮಸ್ಯೆ ಯಾವುದಾಗ್ಲಿ ಇಲ್ಲ, ಮೋಷನ್ ತೊಂದರೆಗಳು ನಿಮಗೆ ಆಗಲ್ಲ. ಕೆಲವರಿಗೆ ಹೋಗುತ್ತೆ ಬಟ್ ಕಂಪ್ಲೀಟ್ ಹೋಗಿದೆ ಅಂತ ಸ್ಯಾಟಿಸ್ಫ್ಯಾಕ್ಷನ್ ಬರಲ್ಲ. ಕೆಲವರಿಗೆ ಒಂದಿನ ಹೋಗುತ್ತೆ, ನೆಕ್ಸ್ಟ್ ದಿನ ಹೋಗಲ್ಲ, ನೆಕ್ಸ್ಟ್ ದಿನ ಬರುತ್ತೆ. ಈ ಥರ ಇರ್ರೆಗ್ಯುಲರ್ ಬೌಲ್ ಮೂವ್ಮೆಂಟ್ಸ್ ಅಥವಾ ಮೋಷನ್ನು ಕಂಪ್ಲೀಟ್ ಆಗಿ ಹೋಗಲ್ದೇ ಇರುವಾಗ ಏನಾಗುತ್ತೆ? ಈ ಎಲ್ಲದು ಹಾರ್ಮೋನ್ಸ್ಗಳಿದೆಯಲ್ಲ, ನಾನು ಹೇಳಿದೆಯಲ್ಲ, ಈಸ್ಟ್ರೋಜನ್, ಟೆಸ್ಟೋಸ್ಟಿರಾನ್, ಈ ಹಾರ್ಮೋನ್ಸ್ಗಳೆಲ್ಲ ಡಿಗ್ರೇಡ್ ಆಗಿ ಈ ಫೀಸಿಸಲ್ಲಿ ಅಂದರೆ ಈ ಸ್ಟೂಳಲ್ಲಿನೇ ಹೊರಗೆ ಹೋಗಬೇಕು, ವೇಸ್ಟ್ ಹೊರಗೆ ಹೋಗಬೇಕು. ಇದು ನಿಮ್ಮದು ಮೋಷನ್ ಕ್ಲಿಯರ್ ಆಗಿಲ್ಲ ಅಂತಿದ್ರೆ ಅದರಿಂದ ರಿಅಬ್ಸಾರ್ಪ್ಷನ್ ಆಗುತ್ತೆ, ಅಂದರೆ ಪುನಃ ನಮ್ಮದು ಬ್ಲಡ್ಡಿಗೆ ಹೋಗುತ್ತೆ. ಈ ಥರ ಹೋಗುವಾಗಲೇ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ಗಳು ಕ್ಲಿಯರ್ ಆಗಲ್ಲ. ಸೊ ಮೋಷನ್ ಕ್ಲಿಯರ್ ಆಗಿ ಹೋಗಬೇಕು ಅಂತಿರೋದು ತುಂಬ ಇಂಪಾರ್ಟೆಂಟು. ಅದರಲ್ಲಿ ಅದು ಕ್ಲಿಯರ್ ಆಗೋಕ್ಕೆ ಸಾಲ್ಯುಬಲ್ ಫೈಬರ್ಸ್ಗಳು ನೀವು ಜಾಸ್ತಿ ಆಹಾರದಲ್ಲಿ ಸೇರಿಸಬೇಕು. ಕೆಲವೊಂದು ಆಹಾರಗಳಿದೆ, ಚಿಕ್ಪಿ, ಕಾಬೂಲ್ ಕಡಲೆ ಅಂತಿರೋದು, ಅದನ್ನು ನೀವು ಸ್ಯಾಲಡ್ ಮಾಡಿಕೊಂಡು ನಿಮಗೆ ನೈಟ್ ಒಂದೊತ್ತು ಆಹಾರವಾಗಿ ತಗೋಬೋದು. ಅಥವಾ ಸೋಕ್ಡ್ ನಟ್ಸ್ಗಳು, ಅಂದರೆ ನೆನೆಸಿಟ್ಟಿರುವ ನಟ್ಸ್ಗಳು, ಬಾದಾಮಿ, ಗೋಡಂಬಿ ಅದೆಲ್ಲ ತಗೊಳ್ಳೋದು ಒಳ್ಳೆಯದು. ಈ ಸೊಪ್ಪು ತರಕಾರಿಗಳು ಅಥವಾ ನಾರ್ಮಲಿ ತರಕಾರಿಗಳನ್ನ ಜಾಸ್ತಿ ಸೇರಿಸ್ಬೇಕು. ಸೊ ನಿಮ್ಮದು ಆಹಾರ ಮೇನ್ ಕೋರ್ಸ್ ತಗೊಳ್ಳೋದಕ್ಕಿಂತ ಮುಂಚೆನೇ ಒಂದು ದೊಡ್ಡ ಬೌಲಲ್ಲಿ ತರಕಾರಿಗಳು, ಅದರಲ್ಲಿ ಸೊಪ್ಪು ತರಕಾರಿಗಳನ್ನ ಜಾಸ್ತಿ ಸೇರಿಸ್ಬೇಕು. ಇದೆಲ್ಲ ಸಾಲ್ಯುಬಲ್ ಫೈಬರ್ಸ್ ಇಂದ ಕೆಲವೊಂದು ಎಕ್ಸಾಂಪಲ್ಸ್ಗಳಿದೆ. ಅದು ಫಸ್ಟ್ ಗ್ರೂಪ್ ಆಫ್ ಫುಡ್ ಅಂದಿರೋದು. ಎರಡನೇದು ಫೈಟೋ ಈಸ್ಟ್ರೋಜನ್ಸ್ ಅಂತ ಇರುತ್ತೆ, ಅಂದರೆ ಆಹಾರದಲ್ಲಿ ಈಸ್ಟ್ರೋಜನ್ ಬರುತ್ತೆ. ಈ ಮೆನೋಪಾಸ್ ಪೀರಿಯಡ್ಸ್ ಸ್ಟಾಪ್ ಆಗುವ ಟೈಮಲ್ಲಿ ಮಹಿಳೆಯರ ಬಾಡಿಯಲ್ಲಿ ಈಸ್ಟ್ರೋಜನ್ ಡೌನ್ ಆಗುತ್ತೆ, ಈಸ್ಟ್ರೋಜನ್ ಕಡಿಮೆ ಆಗುತ್ತೆ. ಈಸ್ಟ್ರೋಜನ್ ಹಾರ್ಮೋನ್ ಕಡಿಮೆ ಆಗುವಾಗ್ಲಾನೆ ಇದೆ ನಾನು ಹೇಳಿರೋ ಎಲ್ಲ ಸಿಂಪ್ಟಮ್ಸ್ಗಳು ಬರೋದು. ಈಸ್ಟ್ರೋಜನ್ ಮಹಿಳೆಯರ ಬಾಡಿಗೆ ತುಂಬ ಅವಶ್ಯ ಇರುವ ಒಂದು ಹಾರ್ಮೋನ್ ಇದೆ. ಸೊ ಇದರಲ್ಲಿ 2 ಥರ ಇದೆ, ಒಂದು ಫೈಟೋ ಈಸ್ಟ್ರೋಜನ್, ಇನ್ನೊಂದು ಸೀನೋ ಈಸ್ಟ್ರೋಜನ್ ಅಂತ ಹೇಳ್ತೀವಿ. ಸೀನೋ ಈಸ್ಟ್ರೋಜನ್ ನಮ್ಮ ಬಾಡಿಯಲ್ಲಿ ಜಾಸ್ತಿ ಬರಬಾರದು, ಅದು ಟಾಕ್ಸಿಕ್ ಆಗಿರುವ ಈಸ್ಟ್ರೋಜನ್. ಅದು ಜಾಸ್ತಿ ಬಾಡಿಯಲ್ಲಿ ಇರುವಾಗ್ಲಾನೆ ಮಹಿಳೆಯರಲ್ಲಿ ಫೈಬ್ರಾಯ್ಡ್, ಯೂಟ್ರಸ್ಗೆ ಅಂದರೆ ಗರ್ಭಕೋಶಕ್ಕೆ ಫೈಬ್ರಾಯ್ಡ್ ಬರೋದು, ಅಥವಾ ಈ ಸ್ತನದ ಕ್ಯಾನ್ಸರ್ ಎಲ್ಲ ಬರೋದು ಸೀನೋ ಈಸ್ಟ್ರೋಜನ್ಸ್ಗಳು. ಇದು ಹೇಗೆ ಬರುತ್ತೆ ಅಂದರೆ ಈ ಪ್ಲಾಸ್ಟಿಕ್ ಬಾಟಲ್ಸ್ಗಳಲ್ಲಿ ನಾವು ನೀರು ಕುಡಿಯೋದು, ಅಥವಾ ಪ್ಲಾಸ್ಟಿಕ್ ಟಿಫಿನ್ ಬಾಕ್ಸಸ್ಗಳು ಯೂಸ್ ಮಾಡೋದು, ಅಥವಾ ಕೆಲವೊಂದು ಪರ್ಫ್ಯೂಮ್ಸ್ಗಳು, ಫೀಮೇಲ್ಸ್ ಯೂಸ್ ಮಾಡುವ ಪರ್ಫ್ಯೂಮ್ಸ್ಗಳು, ಬಾಡಿ ಕ್ರೀಮ್ಸಲ್ಲಿ ಎಲ್ಲ ಈ ಸೀನೋ ಈಸ್ಟ್ರೋಜನ್ಸ್ಗಳು ಅವ್ರ ಬಾಡಿಗೆ ಬರೋಕ್ಕೆ ಚಾನ್ಸಸ್ ಇದೆ. ಸೊ ಇದೆಲ್ಲ ನಮ್ಮ ಬಾಡಿಗೆ, ಮಹಿಳೆಯರ ಬಾಡಿಗೆ ತುಂಬ ಡೇಂಜರಸ್ ಆಗಿರುವ ಈಸ್ಟ್ರೋಜನ್. ಇದು ಇನ್ಫ್ಲಮೇಷನ್ ಮಾಡುತ್ತೆ. ಸೊ ಈ ಥರ ಈಸ್ಟ್ರೋಜನ್ಗೆ ಎಕ್ಸ್ಪೋಸ್ಡ್ ಆಗಬಾರದು. ನಾವು ಹೇಳೋದು ಫೈಟೋ ಈಸ್ಟ್ರೋಜನ್ಸ್. ಫೈಟೋ ಈಸ್ಟ್ರೋಜನ್ಸ್ ಅದರದ್ದು ಬೆನಿಫಿಟ್ ಏನಂತ, ಅದು ಈಸ್ಟ್ರೋಜನ್ ಥರ ಮಿಮಿಕ್ ಮಾಡುತ್ತೆ. ಸೊ ಈಸ್ಟ್ರೋಜನ್ ನಿಮ್ಮ ಬಾಡಿಯಲ್ಲಿ ಏನು ಕೆಲಸ ಮಾಡುತ್ತಿರೋ ಅದೇ ಕೆಲಸನೇ ನಿಮಗೆ ಆಹಾರದಿಂದನೂ ಕೊಡ್ಬೋದು ಈಸ್ಟ್ರೋಜನ್ ರಿಲೀಸ್ ಆಗೋಕ್ಕೆ. ಯಾವುದೆಲ್ಲ ಆಹಾರದಲ್ಲಿ ಜಾಸ್ತಿ ಇರೋದು? ಅದು ಅಕ್ಸೆ ಬೀಜ, ಆಮೇಲೆ ಕರ್ಬೂಜ, ಇದು
ಕುಂಬಳಕಾಯಿ ಬೀಜ, ಆಮೇಲೆ ಸೆಸಮಿ ಸೀಡ್ಸ್, ಈ ತರ ಎಲ್ಲ ಬೀಜಗಳಲ್ಲಿ ನಿಮಗೆ ಫೈಟೋಇಸ್ಟ್ರೋಜನ್ಸ್ ಇದೆ. ಸೊ ಡೈಲಿ ನಿಮ್ಮ ಡಯಟ್ ಅಲ್ಲಿ ಇದು ಯಾವ್ದಾದ್ರು ಒಂದು ಫಾರ್ಮ್ ಅಲ್ಲಿ ಐದರ್ ಸೀಡ್ಸ್ ಆಗಿನೋ ಇಲ್ಲ ಅದರಿಂದ ಲಡ್ಡು ಮಾಡಿನೋ ಇಲ್ಲ ಪೌಡರ್ ಆಗಿನೋ ಹೆಂಗೋ ನೀವು ಡಯಟ್ ಅಲ್ಲಿ ಅದನ್ನ ಇನ್ಕ್ಲೂಡ್ ಮಾಡಬೇಕು. ಅದು ಸೆಕೆಂಡ್ ಟೈಪ್ ಆಫ್ ಫುಡ್ ಗ್ರೂಪ್ ಫೈಟೋಇಸ್ಟ್ರೋಜನ್. ಮೂರನೇದು ಆಂಟಿ ಇನ್ಫ್ಲಮೇಟರಿ ಫುಡ್ಸ್ಗಳನ್ನ ನೀವು ಆ್ಯಡ್ ಮಾಡಬೇಕು. ಆಂಟಿ ಇನ್ಫ್ಲಮೇಟರಿ ಫುಡ್ ಏನಕ್ಕೆ ನಾನು ಹೇಳಿದೆ, ಈಸ್ಟ್ರೋಜನ್ದು ಕೆಲಸ ಏನು, ನಿಮ್ಮ ಬಾಡಿದು ಫಿಮೇಲ್ಸಿಂದು ಬಾಡಿದು ಇನ್ಫ್ಲಮೇಷನ್ ಕಡಿಮೆ ಮಾಡೋಕ್ಕೆ ಈಸ್ಟ್ರೋಜನ್ ಬೇಕು. ಸೊ ಮೆನೋಪಾಸ್ ಟೈಮಲ್ಲಿ ನಿಮ್ಮ ಬಾಡಿಯಲ್ಲಿ ಈಸ್ಟ್ರೋಜನ್ ಕಡಿಮೆ ಇದೆ, ಸೊ ಇನ್ಫ್ಲಮೇಷನ್ ಆಗಕ್ಕೆ ಹೋಗ್ತಾ ಇದೆ. ಸೊ ಇನ್ಫ್ಲಮೇಷನ್ ಬರುವಾಗಲೇ ನಿಮಗೆಲ್ಲ ನೋವುಗಳು ಸ್ಟಾರ್ಟ್ ಆಗೋದು, ಎಲ್ಲ ಕಡೆ ಬಾಡಿ ಪೇನ್ಸು, ಜಾಯಿಂಟ್ ಪೇನ್ಸ್ಗಳೆಲ್ಲ. ಸೊ ಆಂಟಿ ಇನ್ಫ್ಲಮೇಟರಿ ಆಗಿರೋ ಫುಡ್ ನಂಬರ್ 1 ಅಲ್ಲಿ ಇರುತ್ತೆ ಒಮೆಗಾ 3. ಸೊ ಒಮೆಗಾ 3 ಸಪ್ಲಿಮೆಂಟ್ ಅಥವಾ ಫಿಶ್, ಈ ಎರಡರಲ್ಲಿ ಯಾವ್ದಾದ್ರು ಒಂದು ನಿಮ್ಮ ಆಹಾರದಲ್ಲಿ ಇನ್ಕ್ಲೂಡ್ ಮಾಡಲೇಬೇಕು ಕಂಪಲ್ಸರಿ. ಎರಡನೇದು ವರ್ಜಿನ್ ಕೋಕೋನಟ್ ಆಯಿಲ್. ಸೊ ವರ್ಜಿನ್ ಕೋಕೋನಟ್ ಆಯಿಲ್ಗೆ ತುಂಬಾನೇ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇದೆ. ಅದು ಸುಮ್ಮನೆ ಒಂದು ಸ್ಪೂನ್ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದಾವುದಾಗಲಿ ಅಥವಾ ನಿಮ್ಮ ತರಕಾರಿಗಳಿಗೆ ಮೇಲೆ ಹಾಕೋದು, ಆ ಥರ ಹೇಗಾದ್ರೂ ವರ್ಜಿನ್ ಕೋಕೋನಟ್ ಆಯಿಲ್ ಯೂಸ್ ಮಾಡಬೇಕು. ಮೂರನೇದು, ನಿಮಗೆ ಅಲರ್ಜೀಸ್ ಏನೂ ಇಲ್ಲ ಅಂತಿದ್ರೆ ಪೈನಾಪಲ್ನ ತಗೋಬಹುದು. ಪೈನಾಪಲ್ ಅಲ್ಲಿ ಬ್ರಾಮಲಿನ್ ಅಂತ ಒಂದು ಪವರ್ಫುಲ್ ಆಂಟಿ ಆಕ್ಸಿಡೆಂಟ್ ಇದೆ. ಅದು ತುಂಬಾನೇ ಆಂಟಿ ಇನ್ಫ್ಲಮೇಟರಿ ಆಂಟಿ ಆಕ್ಸಿಡೆಂಟೇ ಅದು, ಅದಕ್ಕೆ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಇದೆ. ಸೊ ಈ ಬ್ರಾಮಲಿನ್ ನೀವು ತಗೊಳ್ಳಂದ್ರೆ ಪೈನಾಪಲ್ ನೀವು ತಗೊಳ್ಳೋದು ಕೂಡ ಆಂಟಿ ಇನ್ಫ್ಲಮೇಟರಿ ಆಗಿ ಕೆಲಸ ಮಾಡುತ್ತೆ. ಸೊ ಆ ಥರದ ಆ ಒಂದು ಆಹಾರನೂ ನಿಮ್ಮ ಡಯಟ್ ಅಲ್ಲಿ ಇರಬೇಕು. ಇದು ಮೂರನೇದು ಆಹಾರ. ನಾಲ್ಕನೇದು ಹೆಲ್ದಿ ಫ್ಯಾಟ್ಗಳು, ಒಳ್ಳೆ ಫ್ಯಾಟ್ಗಳನ್ನ ನೀವು ಆ್ಯಡ್ ಮಾಡಬೇಕು. ಫ್ಯಾಟ್ ಏನಕ್ಕೆ ಬೇಕು? ಪ್ರತಿಯೊಂದು ಹಾರ್ಮೋನ್ಸ್ ಕೊಲೆಸ್ಟ್ರಾಲ್ ಇಂದ ಮಾಡೋದು. ಈ ಕೊಲೆಸ್ಟ್ರಾಲ್ ಅಂತ ನಥಿಂಗ್ ಬಟ್ ದ ಫ್ಯಾಟ್. ಸೊ ನೀವು ಎಕ್ಸ್ಟರ್ನಲಿ ನಿಮ್ಮ ಡಯಟಲ್ಲಿ ಫ್ಯಾಟನ್ನು ಇನ್ಕ್ಲೂಡ್ ಮಾಡಿಲ್ಲ ಅಂತಿದ್ರೆ ಹಾರ್ಮೋನ್ ಪ್ರೊಡಕ್ಷನ್ ಆಗಲ್ಲ. ಸೊ ಈ ಹೆಲ್ದಿ ಫ್ಯಾಟ್ ನಿಮಗೆ ಯಾವುದೆಲ್ಲ ಫಾರ್ಮಲ್ಲಿ ತಗೋಬೋದು, ತುಪ್ಪ ಆಗಿ ಯೂಸ್ ಮಾಡ್ಬೋದು, ನಿಮ್ಮ ತರಕಾರಿಯಲ್ಲಿ ಕೋಕೋನಟ್, ಅದು ಕಾಯಿ ಹಾಲಿಂದ ಶೇಕ್ ಮಾಡೋದು, ಇಲ್ಲ ಕಾಯಿ ಹಾಲಲ್ಲಿ ತರಕಾರಿಗಳು ಹಾಕಿ ಅದನ್ನು ಕುದಿಸಿ ಸ್ಟೀಮ್ಡ್ ವೆಜ್ಜೀಸ್ ಕೋಕೋನಟ್ ಮಿಲ್ಕಲ್ಲಿನೇ ತರಕಾರಿಗಳನ್ನ ಬೇಯಿಸಿ ನಿಮಗೆ ತಗೋಬೋದು. ಇಲ್ಲವಾ ಅಥವಾ ಈ ಕಾಯಿ ತುರಿನ ತರಕಾರಿಯಲ್ಲಿ ಹಾಕಿ ಮಿಕ್ಸ್ಡ್ ವೆಜಿಟೇಬಲ್ ಪಲ್ಯ ಅಂದರೆ ನಾರ್ಮಲ್ ತರಕಾರಿ ಪಲ್ಯಲ್ಲಿನ ಕಾಯಿ ತುರಿ ಹಾಕಿ ತಗೋಬೋದು. ಸ್ಯಾಲೆಡ್ಸ್ಗಳು ಮಾಡುವಾಗ ಒಲಿವ್ ಆಯಿಲ್ ಹಾಕಿ ಡ್ರೆಸ್ಸಿಂಗ್ ಮಾಡಿಕೊಂಡು ಹೆಲ್ದಿ ಫ್ಯಾಟನ್ನ ತಗೋಬೋದು, ನಟ್ಸ್ಗಳು ತಗೋಬೋದು. ಸೊ ಈ ಥರ ಹೆಲ್ದಿ ಫ್ಯಾಟ್ ಒಂದು ಡಯಟ್ ಒನ್ ಟೈಮ್ ಡಯಟಲ್ಲಿ ನೀವು ಇನ್ಕ್ಲೂಡ್ ಮಾಡಲೇಬೇಕು. ಇದು 4ನೇ ಟೈಪ್ ಆಫ್ ಫುಡ್ ಗ್ರೂಪ್ಸ್. ಈಗ 5ನೇದು ಯಾವುದಂತ ನೋಡಿದರೆ ಪ್ರೋಟೀನ್ಸ್. ಪ್ರೋಟೀನ್ ನಮ್ಮ ಬಾಡಿಗೆ ಏನಕ್ಕೆ ಬೇಕು ಅಂತ ನಾನು ಎಕ್ಸ್ಪ್ಲನೇಷನ್ ಬೇಕಾಗಿರಲ್ಲ. ನಮ್ಮ ಮಸಲ್ಸ್ಗಳಿಗೆ, ಜಾಯಿಂಟ್ಸಿಗೆ, ಕಾರ್ಟಿಲೇಜಸ್ಸಿಗೆ ಎಲ್ಲದಕ್ಕೂ ಬೇಕಾಗಿರೋ ಮೇನ್ ನ್ಯೂಟ್ರಿಯೆಂಟ್ ಅಂತ ಇದೆ ಪ್ರೋಟೀನ್ ಅಂತ ಇರೋದು. ಸೊ ಪ್ರೋಟೀನ್ ಎಷ್ಟು ಪ್ರಮಾಣದಲ್ಲಿ ತಗೋಬೇಕು, ನೀವು ಎಷ್ಟು kg ಬಾಡಿ ವೆಯ್ಟ್ ಇದೆ ಅಂತ ನೋಡಿ. ಈಗ ನೀವು 60 kg ಇದ್ರೆ 60 ಗ್ರಾಮ್ ಪ್ರೋಟೀನ್ ಬೇಕು, ನೀವು 70 kg ಇದ್ರೆ 70 ಗ್ರಾಮ್ ಪ್ರೋಟೀನ್ ಬೇಕು. ಸೊ ಎಷ್ಟು kg ಇದೀರೋ ಪರ್ ಕೆಜಿಗೆ 1 ಗ್ರಾಮ್ ಲೆಕ್ಕದಲ್ಲಿ ನೀವು ಪ್ರೋಟೀನ್ಸ್ನ ತಗೋಬೇಕು. ಇದರಲ್ಲಿ ನಿಮಗೆ ಮಸಲ್ ಸ್ಟ್ರೆಂತ್ ಆಗುತ್ತೆ, ಪೇನ್ ಕಡಿಮೆ ಆಗುತ್ತೆ, ಪ್ಲಸ್ ಈ ಮೆನೋಪಾಸ್ ಸ್ಟೇಜಲ್ಲಿ ಮಹಿಳೆಯರು ವೆಯ್ಟ್ ಜಾಸ್ತಿ ಆಗುತ್ತೆ, ವೆಯ್ಟ್ ಗೇನ್ ಆಗುತ್ತೆ. ಅವರು ಊಟ ಮಾಡಿಲ್ಲಾದ್ರೂ ಅವ್ರ ಬಾಡಿ ವೆಯ್ಟ್ ಗೇನ್ ಆಗುತ್ತೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ. ಸೊ ಪ್ರೋಟೀನ್ ನೀವು ಇಷ್ಟು ನಿಮ್ಮ ಬಾಡಿ ವೆಯ್ಟ್ಗೆ ಎಷ್ಟು ಪ್ರೋಟೀನ್ಸ್ ತಗೋತಾ ಇದೆ ಅಂದರೆ ಆಟೋಮ್ಯಾಟಿಕಲಿ ನೀವು ವೆಯ್ಟ್ ಲಾಸ್ ಆಗುತ್ತೆ. ಸೊ ಇದಿಷ್ಟು 5 ಫುಡ್ ಗ್ರೂಪ್ಸ್ ಬಗ್ಗೆ ನಾವು ಹೇಳಿರೋದು. ಈ 5 ಫುಡ್ಸ್ಗಳು ಈ ಮೆನೋಪಾಸ್ ಟೈಮಲ್ಲಿ ನೀವು ನಿಮ್ಮ ಡಯಟಲ್ಲಿ ಆ್ಯಡ್ ಮಾಡ್ತಾ ಇದೆ ಅಂದರೆ ಎಲ್ಲ ಸಿಂಪ್ಟಮ್ಸಿಂದಾನು ಹೊರಗೆ ಬರೋಕ್ಕಂಥದ್ದಾಗುತ್ತೆ. ತುಂಬ ಮಹಿಳೆಯರು ಸಫರ್ ಆಗ್ತಾ ಇದೆ. ನಿನ್ನೆ ಕೂಡ ನಮ್ಮ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿರೋದು ಇದೇ ಕಂಪ್ಲೇಂಟಿಗೆ. ಮೆನೋಪಾಸ್ ಆಗಿದ್ದೆ ಅವರಿಗೆ, ಅದಾದಾಗಿಂದ ನಾನು ಹೇಳಿರೋ ಅಷ್ಟು ಸಿಂಪ್ಟಮ್ಸ್ಗಳು ಅವರಿಗಿದೆ. ಇದರಿಂದ ಹೊರಗೆ ಬರೋಕ್ಕೆ ಹೆಂಗೆ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಎಷ್ಟು ಡಯಟ್ ಮಾಡಿದ್ರು ವೆಯ್ಟ್ ಲಾಸ್ ಆಗ್ತಾನೇ ಇಲ್ಲ ಅಂತ ಹೇಳಿ ಅವರು ನಿನ್ನೆಷ್ಟು ನಮ್ಮ ಹಾವೇರಿಗೆ ಬಂದಿರೋದು, ಅಡ್ಮಿಟ್ ಆಗಿರೋದು. ಸೊ ಅವ್ರಿಗೂ ನಾವು ಇದನ್ನೇ ಎಕ್ಸ್ಪ್ಲೈನ್ ಮಾಡಿಕೊಟ್ಟಿರೋದು. ಇಲ್ಲಿಂದ ಹೋದಾದ್ಮೇಲೆ ಕೂಡ 10 days ಮುಗಿಸಿ ಹೋದಾದ್ಮೇಲೆ ಕೂಡ ಆಲ್ಮೋಸ್ಟ್ 1 year ಇದಿಷ್ಟು ಆಹಾರಗಳು ನೀವು ಆ್ಯಡ್ ಮಾಡಲೇಬೇಕು. ಇಲ್ಲ ಅಂತಿದ್ರೆ ಈ ಸಿಂಪ್ಟಮ್ಸ್ಗಳಿಂದ ಹೊರಗೆ ಬರೋಕ್ಕಂಥದ್ದು ಆಗಲ್ಲ. ಸೊ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನಿಸಿದ್ರೆ ಇದು ಸಫರ್ ಆಗುವವರಿಗೆ ಶೇರ್ ಮಾಡಿ. ಇದ್ರ ಬಗ್ಗೆ ಇನ್ನೂ ಮಾಹಿತಿ ಬೇಕು ಅಂತಿದ್ರೆ ಕೆಳಗೆ ಬರ್ತಾ ಇರುವ ನಂಬರಿಗೆ ಕರೆ ಮಾಡಿ ಬುಕ್ಕಿಂಗ್ಸ್ಗಳು ಮಾಡಿಕೊಂಡು ನಿಮಗೆ ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ಸ್ಗಳನ್ನ ತಗೋಬೋದು. ಈ ವಿಡಿಯೋ ಇಷ್ಟವಾದಲ್ಲಿ ಇದನ್ನು ಲೈಕ್ ಮಾಡಿ, ಈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಧನ್ಯವಾದಗಳು.